ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ಮಕ್ಕಳಾಗಿರ್ಬೋದು ಅಥವಾ ನಾವೇ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ನಾನು ಆಗ್ಲೂ ಕೂಡ ಕೇಳಿದ್ದೆ, ಸಿನಿಮಾ ರಂಗಕ್ಕೆ ಹೋಗ್ತಾರೆ ಅಂದಾಗ ಒಂದು ಮನಸ್ಸಲ್ಲಿ ಒಂದು ತಳಮಳ ಅನ್ನೋದಿರುತ್ತೆ, ಹೆಂಗಪ್ಪ ಅನ್ನುವಂಥದ್ದು. ಸೊ ನಿಮ್ಮಿಬ್ಬರ ಮಕ್ಕಳು ಕೂಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತೀವಿ ಅಂತ ಅಂದಾಗ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು ಅಂತ? ಬೇಡ ಅಂದರೆ ಆಮೇಲೆ ಇಲ್ಲ ಒಂದು ಟ್ರೈ ಮಾಡ್ತೀವಿ ಅಂದ್ರೆ ಆಯ್ತು ಮಾಡಿ. ಈಗ ಅದೇ ಅಲ್ವಾ, ಈಗ ನಾನೇ ನಮ್ಮ ಅಪ್ಪ ಅಮ್ಮನ ಮಾತು ಕೇಳಿದ ಅವ್ರು ಕೇಳ್ತಾರ? ಹಂಗನ್ಬಿಟ್ಟು ಅವ್ರು ಕೆಟ್ಟ ನಿರ್ಧಾರ ಮಾಡಲಿಲ್ಲ. ಅವ್ರ ನಿರ್ಧಾರ ಚೆನ್ನಾಗಿದೆ. ನನಗೆ ಏನಂದರೆ ತುಂಬ ಶ್ರದ್ಧೆಯಿಂದ ಇರಲಿ. ಈಗ ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಲಿ, ಸರ್ವೈವ್ ಆಗಬೇಕು ಅಂದರೆ ಶ್ರದ್ಧೆ ಇರಬೇಕು. ಅದನ್ನೇ 24 ಗಂಟೆ ಅದೇ ಧ್ಯಾನದಲ್ಲಿ ಇರಬೇಕು ಯಾವಾಗಲೂ. ಅದಿದ್ರೆ ನಮ್ಮನ್ನು ಕೈ ಹಿಡಿಯುತ್ತೆ, ಇಲ್ಲ ಅಂದರೆ ಕೈ ಹಿಡಿಯಲ್ಲ. ಆ ಚಿಂತೆ ಅಷ್ಟೇ. ಏನೆಲ್ಲ ಇನ್ಪುಟ್ಸ್ ಕೊಟ್ರಿ ಅಂತ? ನಾನು ಹೇಳೋದು ಒಂದೇ, ಡಿಸಿಪ್ಲಿನ್ ಆಗಿರಿ ಅಂತ. ಅಷ್ಟು ಬಿಟ್ಟರೆ ಇನ್ನೇನು ಕಾಪಾಡಲ್ಲ ನಿಮ್ಮನ್ನು. ಏನೋ ಹೇಳ್ತಾರಲ್ಲ, ಲೈಕ್ ಅದು ದೇವರು ಅಂದರೆ ಶ್ರದ್ಧೆ. ಇಬ್ಬರ ಹೆಣ್ಮಕ್ಳ ಪಾದಾರ್ಪಣೆ ಅಂತೂ ಆಯಿತು. ಮಗನ ಎಂಟ್ರಿ ಸಿನಿಮಾ ರಂಗಕ್ಕೆ ಯಾವಾಗ ಅಂತ? ಅದು ಅವ್ನು ಕೇಳಬೇಕು. ನಂಗೆ ಆಸೆ ಇದೆ, ಅವ್ನು ಕೇಳಬೇಕು. ಯಾಕೆ ನಾವು ಬಲವಂತ ಕರ್ಕೊಂಬರೋದಕ್ಕಿಂತ ನಾನು ಮಾಡ್ತೀನಿ ಅನ್ಬೇಕು. ಅವಾಗ ಯೋಚನೆ ಮಾಡ್ಬೋದು. ನಿಮ್ಮ ಡೈರೆಕ್ಷನ್ ಅಡಿಯಲ್ಲೇ ಲಾಂಚ್ ಮಾಡೋದು? ಗೊತ್ತಿಲ್ಲ, ಅದು ಗೊತ್ತಿಲ್ಲ, ನೋಡೋಣ. ಯಾಕಂದ್ರೆ ಈಗ ನಾನು ಮೊನ್ನೆ ರಿತನ್ಯ ಮೇಡಮ್ಗೂ ಕೂಡ ಕೇಳ್ತಾ ಇದ್ದೆ, ಜವರ ಸಿನಿಮಾದ ಒಂದು ಪ್ರೆಸ್ ಮೀಟ್ಗೆ ಹೋದಾಗ. ಅಲ್ಲೂ ಕೂಡ ನಾನು ಕೇಳಿದಾಗ ಏನೆಲ್ಲ ಇನ್ಪುಟ್ಸ್ ತಗೊಂಡೆ ಅಂದ್ರೆ, ಇಲ್ಲ ಅಪ್ಪ ಎಲ್ಲ ಹೇಳಿದ್ದಾರೆ ಹೆಂಗಿರ್ಬೇಕು. ಎಲ್ಲೂ ಕೂಡ ಅಂದರೆ ಅಪ್ಪ ಕಲಿಸ್ಕೊಟ್ಟಿರುವಂತಹ ಸಂಸ್ಕೃತಿ ಆಗಿರ್ಬೋದು, ಸಂಸ್ಕಾರ ಆಗಿರ್ಬೋದು ಎದ್ದು ಕಾಣ್ತಾ ಇತ್ತು ನನಗೆ. ಬಿಕಾಸ್ ಯಾಕೆಂತಂದರೆ ನೀವು ಹೇಳಿದ್ರಲ್ಲ, ಅದೇ ಥರನೇ ಹೆಚ್ಚಿಗೆ ಮಾತಾಡಲ್ಲ, ನಾವು ಮಾತಾಡಲ್ಲ, ನಮ್ಮ ಕೆಲಸ ಮಾತಾಡಬೇಕು ಅನ್ನೋವಂಥದ್ದು. ಸೊ ಒಂದು ಸಿನಿಮಾದಲ್ಲಿ ಮಗಳೊಟ್ಟಿಗೆ ಆ್ಯಕ್ಟ್ ಮಾಡ್ತೀರಾ, ಇನ್ನೊಂದು ಸಿನಿಮಾದಲ್ಲಿ ಮಗಳಿಗೆ ಡೈರೆಕ್ಷನ್ ಮಾಡಿ ಆ್ಯಕ್ಷನ್ ಕಟ್ ಹೇಳ್ತೀರಾ. ಸೊ ಹಾಗಾಗಿ ಮುಂದೆ ನೀವಾಗಿರ್ಬೋದು, ನೀವಿಬ್ಬರ ಹೆಣ್ಮಕ್ಳಾಗಿರ್ಬೋದು, ಅದ್ರ ಜೊತೆಗೆ ನಿಮ್ಮ ಮಗ ಆಗಿರ್ಬೋದು, 4 ಜನನ ಬೆಳ್ಳಿ ಪರದೆಯಲ್ಲಿ ನೋಡುವಂತಹ ಭಾಗ್ಯ ಸಿಕ್ಕರೆ ನಿಮ್ಮ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಸಂತೋಷ ಆಗುತ್ತೆ ಅಂತ. ಎಲ್ಲ ಒಳ್ಳೆಯದು ಆ ಟೈಮ್ ಬಂದಾಗ ನಡೆಯುತ್ತೆ. ಅದು ಬರಲಿ ಅಂತ ನಾನು ಕಾಯ್ತಾ ಇರ್ತೀನಿ ಯಾವಾಗಲೂ. ಎಸ್ ಸರ್, ಲ್ಯಾಂಡ್ಲಾರ್ಡಲ್ಲಿ ಯಾವ ಥರದ ಒಂದು ದುನಿಯಾ ವಿಜಯ್ ಸರ್ ಅವರ ಆ್ಯಕ್ಟಿಂಗ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಅಲ್ಲಿ ಒಬ್ಬ ಪ್ಯೂರ್ ಒಬ್ಬ ಎಲ್ಲ ರೈತರು ಇನ್ನೋಸೆನ್ಸ್ ಪಾಪ. ಯಾವಾಗಲೂ ಎಲ್ಲ ರೈತರು ನಾನು ನೋಡಿದ್ದೀನಿ. ಆ ಒಂದು ಇನ್ನೋಸೆನ್ಸ್ನ ಟ್ರೈ ಮಾಡಿದ್ದೀನಿ ನಾನು. ಈಗ ಮಿತ್ರ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿರುವಂಥದ್ದಾಗಿರ್ಬೋದು, ಅದಕ್ಕೆ ಡೈಲಾಗ್ಸನ್ನು ಬರೆದಿರುವಂತಹ ಮಾಸ್ತಿ ಸರ್ ಆಗಿರ್ಬೋದು, ಸಾಕಷ್ಟು ವರ್ಷಗಳ ಒಡನಾಟ ಇದೆ. ಸೊ ಆ ಡೈಲಾಗ್ಸ್ ಬಗ್ಗೆ ಹೇಳೋದಾದರೆ, ಈ ಸರಿ ಡೈಲಾಗ್ಗೆ ಶ್ರೀಕಾಂತ್, ಮಾಸ್ತಿ ಎಲ್ಲ ಕೂತಿದ್ರು. ಸೊ ನಮ್ಮ ಮಾಸ್ತಿ ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಿರೋಂಗೆ ಕೂತ್ರೆ ಬಿಡೋದಿಲ್ಲ ಮನುಷ್ಯ. ಸ್ವಲ್ಪ ತಲೆ ಕೆಡಿಸ್ಕೋಬೇಕು ಅಷ್ಟೇ. ಕೆಡಿಸ್ಕೊಂಡ್ರೆ ಸರಿಯಾಗಿ ಎಲ್ಲ ಬಿಲ್ಲು ಬಾಣದ ಶಾಟ ಇರುತ್ತೆ. ಖುಷಿ ನನಗೆ, ಅವ್ನು ಮಾಸ್ತಿ ಅಂದರೆ ಖುಷಿ. ಈ ಸಿನಿಮಾ ಯಾಕಂದರೆ ಎಷ್ಟೋ ಕಡೆ ಹಳ್ಳಿಯ ಒಂದು ಸೆಟ್ಗಳನ್ನು ಹಾಕಿ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು, ಸಾಕಷ್ಟು ಟೈಮ್ ಕೂಡ ಹಿಡಿತು ಅಂತ ಹೇಳ್ಬಿಟ್ಟು, ಅಂದರೆ ಶೂಟ್ ಏನಾದರೂ ಮಾಡಲಾಯ್ತಾ ಯಾವುದಾದ್ರೂ ಒಂದಷ್ಟು ಸೀನ್ಸನ್ನು? ತುಂಬ ನಮ್ಮ ಜಡೇಶ್ ತುಂಬ ಏನು ಹೇಳ್ತಾರೆ, ಲೈಕ್ ಆ್ಯಕ್ಯುರೇಟಾಗಿ ಏನು ಬೇಕೋ ಅದನ್ನು ತೆಗಿತಾರೆ. ಸೊ ಹಂಗಾಗಿ ಆ ಥರದ್ದು ಯಾವ ಸಂದರ್ಭಗಳು ಬಂದಿಲ್ಲ. ಸಾಕಷ್ಟು ಅನುಭವವನ್ನು ಹೊಂದಿರ್ತಾರೆ ದುನಿಯಾ ವಿಜಯ್ ಸರ್. ಈಗಿನ ಒಂದು ಜನ್ರೇಷನ್ಗೆ ಏನಾದರೂ ಒಂದು ಟಿಪ್ಸ್ ಕೊಡುವಂಥದ್ದು, ಅಪ್ಕಮಿಂಗ್ ಸ್ಟಾರ್ಸ್ ಅಥವಾ ಅಪ್ಕಮಿಂಗ್ ಕಲಾವಿದರು ಬರುವಂಥವ್ರಿಗೆ? ಇದು ತುಂಬ ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ದು. ಇವತ್ತು ಯಾರೇ ಹೊಸಬ್ರು ಬರಲಿ, ದಯಮಾಡಿ ಇಲ್ಲಿ ಒಂದಷ್ಟು ಫೇಕ್ ಆ್ಯಕ್ಟಿಂಗ್ ಸ್ಕೂಲ್ಗಳು ಉಟ್ಕೊಂಡಿದ್ದಾವೆ. ಸುಮ್ಮನೆ ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡಿಕೊಂಡು, ಆ ದುಡ್ಡು ತಿನ್ಕೊಂಡು ನಿಮ್ಗೇನು ಕಲಿಸ್ದಿರಾ, ಸುಮ್ಮನೆ ನಿಮ್ಮನ್ನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಒಂದಷ್ಟು ಜನದ ಫೋಟೋಗಳು ತೋರಿಸ್ಕೊಂಡು ನಿಮ್ಮ ಒಳ್ಳೆ ಸಮಯನ ಹಾಳು ಮಾಡ್ತಾ ಇದ್ದಾರೆ. ನೀವು ಆ್ಯಕ್ಟ್ರ್ಗಳಾಗಲೇಬೇಕು ಅನ್ನೋದೇ ಆದರೆ ಡಿಗ್ರಿ ಮುಗಿಸಿ ಒಳ್ಳೊಳ್ಳೆ ನಾಟಕದ ಶಾಲೆಗಳಿದ್ದಾವೆ, ಅಂದರೆ ಲೈಕ್ ಥಿಯೇಟ್ರ್ಗಳಿದ್ದಾವೆ. ರಂಗಾಯಣ ಇದೆ, ನೀನಾಸಂ ಇದೆ, ಆ ಥರ ಸುಮಾರು ಕಡೆ ಇದೆ. ಮೈಸೂರಲ್ಲಿ ನಟನ ಇದೆ. ಆ ಥರದ ಸುಮಾರು ಒಳ್ಳೆ ಎಲ್ಲಿ ನಿಮ್ಮನ್ನು ದುಡ್ಡು ಕೇಳಲ್ವೋ ಅಲ್ಲಿ ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಆಯಿತಾ? ಅಲ್ಲಿ ಕಲ್ತ್ಕೊಳ್ಳಿ. ಮಿನಿಮಮ್ ಒಂದು 5 ವರ್ಷ ಕಲೀರಿ, ಏನೂ ಆಗಲ್ಲ. ಆಮೇಲೆ ಬನ್ನಿ, ನಿಮಗೆ ಬರಬೇಕು ಬರಬಾರ್ದು ಅಂತ ಯೋಚನೆ ಬರುತ್ತೆ. ಆಮೇಲೆ ಬಂದು ಇಲ್ಲಿ ಸೇರ್ಕೊಳ್ಳಿ. ಸುಮ್ಮನೆ ಅನ್ಯಾಯವಾಗಿ ನಿಮಗೆ ಎಡಿಟಿಂಗ್ ಹೇಳ್ಕೊಡ್ತೀನಿ, ಆ್ಯಕ್ಟಿಂಗ್ ಹೇಳ್ಕೊಡ್ತೀನಿ, ಡೈರೆಕ್ಷನ್ ಹೇಳ್ಕೊಡ್ತೀನಿ, ಲೈಟಿಂಗ್ ಹೇಳ್ಕೊಡ್ತೀನಿ, ಅದು ಇದು ಅಂತ ತುಂಬ ಜನ
ಫೇಕ್ ಮಾಡ್ತಾ ಇದ್ದಾರೆ ಇವತ್ತು. ಆ ಫೇಕ್ ಮಾಡೋರ ಹತ್ರ ಹೋಗಬೇಡಿ. ಅವರೆಲ್ಲ ಸುಮ್ಮನೆ ನಿಮ್ಮ ದುಡ್ಡನ್ನ ಹಾಳು ಮಾಡ್ತಾ ಇದ್ದಾರೆ. ಪಾಪ ಎಷ್ಟೋ ಜನ ಹುಡುಗರು ಮಕ್ಕಳು ಎಲ್ಲೋ ಏನು ಮಾಡ್ತಾರೆ, ಎಲ್ಲೆಲ್ಲಿಂದನೂ ಪಾಪ ಅವ್ರ ಮನೇಲಿ ಕಷ್ಟದಲ್ಲಿ ದುಡ್ಡು ತಂದು ಸೇರ್ಕೊಂಡ್ಬಿಡ್ತವೆ. ನಾನೇನೋ ಆಗ್ಬಿಡ್ತೀನಿ ಸಿನಿಮಾಲಿ ಅಂತ. ಅಂಥವ್ರಿಗೆಲ್ಲ ಮೋಸ ಆಗ್ತಾ ಇದೆ. ಅದಾಗದೇ ಇರಲಿ ಅಂತ ನಾನು. ಅವಮಾನ ಅಪಮಾನಗಳನ್ನು ಸಾಕಷ್ಟು ಎದುರಿಸಿದಂತಹ ದುನಿಯಾ ವಿಜಯ್ ಸರ್ ಸಕ್ಸಸ್ನ ಯಾವ ರೀತಿ ತಗೊಂತಾರೆ ಅಂತ? ಸರ್, ಸಕ್ಸಸ್ ಅನ್ನೋದು ಆ ಒಂದು ದಿವಸಕ್ಕೆ ಎಂಜಾಯ್ ಮಾಡೋಕ್ಕಷ್ಟೇ. ತಿರ್ಗಾ ನೆಕ್ಸ್ಟ್ ನಾಳೆ ಏನು ಅಂತ ಹುಡುಕ್ಬೇಕು. ಅಷ್ಟೇ 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 ಜೀವನ ಎಲ್ಲ ಈಗ ಒಂದು ಸಿನಿಮಾ ಕಷ್ಟಪಡಬೇಕು, ಅದೊಂದು ಸಕ್ಸಸ್ ಆಗುತ್ತೆ. ಆ ಒಂದು ದಿವಸ ಖುಷಿ. ನೆಕ್ಸ್ಟ್ ಡೇ ಆ ಸಕ್ಸಸ್ ತಲೆಯಲ್ಲಿ ಇಟ್ಕೋಬಾರ್ದು. ನಾಳೆ ನಾನು ಏನು ಮಾಡ್ಬೇಕು ತಿರ್ಗಾ ಅಂತ ಯೋಚನೆ ಮಾಡಿ ಮತ್ತೆ ಕಷ್ಟಪಡೋಕ್ಕೆ ಶುರು ಆದರೆ ಅದೇ ಜೀವನದ ಸೈಕಲ್ಲು ಮುಂದೆ ಹೋಗ್ತಾ ಇರುತ್ತೆ. ಈಗ ಬ್ಯಾಕ್ ಟು ಬ್ಯಾಕ್ ಪರಭಾಷೆಗಳಲ್ಲೂ ಕೂಡ ಮಿಂಚ್ತಾ ಇದ್ದೀರಾ. ಒಂದು ಕಡೆ ಬಾಲಯ್ಯ ಬಾಬು ಜೊತೆ ಆ್ಯಕ್ಟ್ ಮಾಡ್ತಾರೆ, ಇನ್ನೊಂದು ಕಡೆ ನಯನತಾವ್ರ ಒಟ್ಟಿಗೆ ಆ್ಯಕ್ಟ್ ಮಾಡ್ತಾರೆ, ಇನ್ನೊಂದು ಕಡೆ ಪೂರಿ ಜಗನ್ನಾಥ್ ಅವರ ಡೈರೆಕ್ಷನ್ ಅಡಿಯಲ್ಲಿ ವಿಜಯ್ ಸೇತುಪತಿ ಸರ್ ಜೊತೆ ಹೆಂಗಿತ್ತು ಸರ್ ಆ ಒಂದು ಅನುಭವ? ಬಿಕಾಸ್ ಯಾಕಂತಂದರೆ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ನಿಮ್ಮ ಒಂದು ಬತ್ತಳಿಕೆಯಲ್ಲಿ ಸಾಕಷ್ಟು ಜನ ಕಲಾವಿದರು ಹೇಳ್ತಾರೆ, ಇಲ್ಲ ವರ್ಕ್ ಅಂತ ಬಂದಾಗ ಆ ಮನುಷ್ಯ ರಾಕ್ಷಸ ಹಾಕ್ತಾರೆ. ಬಿಕಾಸ್ ಯಾಕಂತಂದರೆ ಪ್ರತಿಯೊಂದು ಯಾವುದೇ ಒಂದು ಕೆಲಸವನ್ನು ಕೈಗೆತ್ಕೊಂಡಾಗ ಅದು ಔಟ್ಪುಟ್ ಬರಬೇಕು ಅನ್ನುವಂಥದ್ದು. ಭೀಮಾ ಸಿನಿಮಾದಲ್ಲಿ ಸಾಕಷ್ಟು ಜನ ಕಲಾವಿದರು ಹೇಳಿರುವಂತಹ ಮಾತಿದು, ನಾನು ಅವ್ರ ಜೊತೆ ಮಾತನಾಡಿಸುವಂತಹ ಸಂದರ್ಭದಲ್ಲಿ. ಸೊ ಅವರೊಟ್ಟಿಗೆ ನೀವು ಆ್ಯಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಆಗ್ತಿತ್ತು, ಏನೆಲ್ಲ ಮಾಡ್ತಿದ್ರಿ ಅಂತ, ಹೆಂಗಿತ್ತು ಆ ಒಂದು ಅನುಭವ? ಸರ್, ಎಲ್ಲರೂ ತುಂಬ ದೊಡ್ಡ ದೊಡ್ಡ ಕಲಾವಿದರೆ ಅವರು. ಸುಂದರ್ ಸಿ ಸರ್ ಆಗ್ಬೋದು, ನಯನತಾರ ಮೇಡಮ್ ಆಗ್ಬೋದು, ಈ ಕಡೆ ಪುರಿ ಜಗನ್ನಾಥ್ ಸರ್ ಆಗ್ಬೋದು, ವಿಜಯ್ ಸೇತುಪತಿ ಅವರು ಆಗ್ಬೋದು. ಎಲ್ಲರೂ ಲೈಕ್ ತುಂಬ ತುಂಬ ಪ್ರೊಫೆಷ್ನಲ್ಸ್ ಅವರೆಲ್ಲನೂ. ಸೊ ಹಂಗಾಗಿ ನನಗೆ ತುಂಬ ಖುಷಿ ಅನ್ನಿಸ್ತು. ಅಂದರೆ ನಮಗೂ ತುಂಬ ಕಲಿಬೇಕು ಅನಿಸುತ್ತೆ. ಕಲಿಯೋದು ತುಂಬ ಇದೆ. ನಾವು ಎಷ್ಟು ಕಲಿತ್ರೂ ಸಾಲಲ್ಲ ಇಲ್ಲಿ. ಸೊ ಹಂಗಾಗಿ ಪ್ರತಿದಿನ ಕಲಿತಾ ಇರ್ತೀವಿ. ರಿತನ್ಯಾ ಅವ್ರಿಗೊಟ್ಟಿಗೆ ಆ್ಯಕ್ಟ್ ಮಾಡ್ತಿದ್ದೀರಾ. ಸೊ ಸಿಟಿ ಲೈಟ್ಸಲ್ಲಿ ಇನ್ನೋರ್ವ ಮಗಳಿಗೆ ಆ್ಯಕ್ಷನ್ ಕಟ್ಟಿ ಹೇಳ್ತಾ ಇದ್ದಾರೆ. ರಿತನ್ಯಾ ಅವ್ರಿಗೆ ಯಾವಾಗ ಆ್ಯಕ್ಷನ್ ಕಟ್ಟಿ ಹೇಳ್ತೀರಾ ಅಂತ ಗೊತ್ತಿಲ್ಲ. ಕತೆ ಸಿಗಬೇಕು. ಕತೆ ಸಿಕ್ಕಿದ್ರೆ ಬಿಡಲ್ಲ ಅಂದರೆ ಗೊತ್ತಿಲ್ಲ. ಹೇಗೆ ನಡೀತಿದೆ ಸರ್ ಸಿಟಿ ಲೈಟ್ಸ್ ಕೆಲಸ ಎಲ್ಲ? ಸಿಟಿ ಲೈಟ್ಸ್ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ. ಈ ಲ್ಯಾಂಡ್ ಲಾರ್ಡ್ಗೋಸ್ಕರ ರಿಲೀಸ್ಗೋಸ್ಕರ ಸುಮ್ಮನೆ ಇದ್ದೀನಿ. ಸಿಟಿ ಲೈಟ್ಸ್ ಎಲ್ಲವೂ ಮುಗಿದು ಲಾಸ್ಟ್ ಸುಮ್ಮನೆ ಒಂದೇ ಒಂದು ದಿವಸದ್ದು 2 ದಿವಸದ್ದು ಕೆಲಸ ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೀವಿ. ಅಂದರೆ ಅದೇ ನೋಡೋಣ ಕರೆಕ್ಷನ್ ಎಂಡಲ್ಲಿ ಏನು ಬೇಕು ಅನ್ನೋದಕ್ಕೆ. ಅಷ್ಟು ಬಿಟ್ಟರೆ ಸಿಟಿ ಲೈಟ್ಸು ಕೂಡ ರೆಡಿ ಆಗಿದೆ. ಇದೆಲ್ಲ ಆದಮೇಲೆ ಸಿಟಿ ಲೈಟ್ಸ್ಗೆ ಬರ್ತೀವಿ, ರಿಲೀಸ್ ರೆಡಿ ಆಗ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.